ನಮಸ್ಕಾರ ವಿದ್ಯಾರ್ಥಿಗಳೇ, ಗುಡ್ ಮಾರ್ನಿಂಗ್. ಮತ್ತೊಮ್ಮೆ ಎಕ್ಸ್ಪ್ಲೋರ್ ಎಜು ಚಾನಲ್ಗೆ ಸ್ವಾಗತ. ಸುಮಾರು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಅಗ್ರಿಕಲ್ಚರ್ ಸೈನ್ಸ್ ಮತ್ತು ವೆಟರ್ನರಿ ಸೈನ್ಸ್ ರಿಸಲ್ಟ್ ಯಾವಾಗ ಬರುತ್ತೆ, ಪ್ರೊವಿಷನಲ್ ರಿಸಲ್ಟ್ ಯಾವಾಗ ಬರುತ್ತೆ, ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ ಅಂಥೇಳಿ. ಮತ್ತು ಅದರ ಪ್ರಕಾರ ಕೆ ಅವರು ಒಂದು ಅಪ್ಡೇಟನ್ನು ಬಿಟ್ಟಿದ್ದಾರೆ. ಅದನ್ನೇ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದರ ಪ್ರಕಾರ ನೋಡೋದಾದರೆ, ಕೃಷಿ ವಿಜ್ಞಾನ ಮತ್ತು ಪಶು ವೈದ್ಯಕೀಯ ಕೋರ್ಸ್ ಆಯ್ಕೆ ಪ್ರವೇಶ ದಿನಾಂಕ ವಿಸ್ತರಣೆ, ಅಂದರೆ ಪ್ರವೇಶ ಲಿಂಕ್ ಅಂದರೆ ಆಪ್ಷನ್ ಎಂಟ್ರಿನ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಅದರ ಪ್ರಕಾರ ನೀವು ನೋಡೋದಾದರೆ, ಸೀಟ್ ಮ್ಯಾಟ್ರಿಕ್ಸ್ ಇಶ್ಯೂಡ್ ಇನ್ ರೆಸ್ಪೆಕ್ಟ್ ಆಫ್ 2 ಕಾಲೇಜಸ್, ದಟ್ ಈಸ್ SS ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಹಾರ್ಟಿಕಲ್ಚರ್ ಸೈನ್ಸಸ್ ದಾವಣಗೆರೆ ಆ್ಯಂಡ್ ಆಳ್ವಾಸ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೂಡುಬಿದ್ರೆ is hosted on the KE website, and option entry portal link was enabled from 27/10/2025 to enter the options. Eligible candidates who are participating in this round and other eligible candidates can enter their options in the order of their priority if interested. More information regarding the eligibility to participate in this round, please refer to the noted date 27/10/2025 hosted in KE website. Further date is extended up to 4/11/2025 up to 11 AM. ಅಂದರೆ ನಾಳೆ 4ನೇ ತಾರೀಕು ನವೆಂಬರ್ 11 ಗಂಟೆವರೆಗೂ ಕೂಡ ಆಪ್ಷನ್ ಎಂಟ್ರಿಗೆ ಕಾಲಾವಕಾಶ ಕೊಟ್ಟಿದ್ದಾರೆ. ಈ ಅವಕಾಶವನ್ನು ಎಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸು ಅಥವಾ ಸ್ಟೂಡೆಂಟ್ಸು ತೊಗೋಬೇಕಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಸುಮಾರು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದಾರೆ. ಬಟ್ 31ನೇ ತಾರೀಕಿಗೆ ಅಕ್ಟೋಬರ್ 31ಕ್ಕೆ ರಿಸಲ್ಟ್ ಬರಬೇಕಾಗಿತ್ತು. ಈ 2 ಕಾಲೇಜುಗಳನ್ನ ಸೇರಿಸಿ ಅದಕ್ಕೆ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದರು. ಅದರ ಪ್ರಕಾರ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಬಿಟ್ಟಿದ್ದನ್ನು ನಾನು ತೋರಿಸ್ತೀನಿ ನಿಮಗೆ. ಹೊಸದಾಗಿ 2 ಕಾಲೇಜ್ ಸೇರಿಸಿ ಅದರ ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟಿದ್ದಾರೆ. ಯಾವ ಕೆಟಗರಿಗೆ SS ಸೀಟು, ಟೋಟಲ್ಲು 63 ಸೀಟ್ಸ್ ಇದೆ. ಹಾರ್ಟಿಕಲ್ಚರ್ ಸೈನ್ಸು ಮತ್ತು ಅಗ್ರಿಕಲ್ಚರ್ ಸೈನ್ಸು, ಅದರ ಜೊತೆಗೆ ಆಳ್ವಾಸ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಸೈನ್ಸ್. ಈ SS ಇನ್ಸ್ಟಿಟ್ಯೂಟಲ್ಲಿ 2 ಕೆಟಗರಿ ಇದೆ, ಅಗ್ರಿಕಲ್ಚರು ಮತ್ತು ಹಾರ್ಟಿಕಲ್ಚರು. ಆಳ್ವಾಸ್ ಕಾಲೇಜಲ್ಲಿ ಅಗ್ರಿಕಲ್ಚರ್ಗೆ ಮಾತ್ರ ಇದೆ. ಆ 3 ಡಿಸಿಪ್ಲಿನ್ಸ್ ಅಂದರೆ 3 ಬ್ರ್ಯಾಂಚಲ್ಲಿ ಸೇರಿಸಿ 63, 21, 21, 21, 21 into 3, 63 seats have been added in the new list. So KA has extended the option entry to 4th November until 11 o'clock in the morning. So students who are interested to participate in this round can enter the options from these colleges also to make them more ಡಿಸರ್ವ್ಡ್ ಅನ್ನೋಕ್ಕಿಂತನೂ ಅವ್ರಿಗೆ ಆಪ್ಷನ್ಸನ್ನು ಜಾಸ್ತಿ ಮಾಡೋದ್ರಿಂದ ದೇ ಕ್ಯಾನ್ ಎಕ್ಸ್ಪೆಕ್ಟ್ ಬೆಟರ್ ಚಾನ್ಸಸ್ ಆಫ್ ಗೆಟಿಂಗ್ ಎ ಕಾಲೇಜ್ ಸೀಟ್ ಇನ್ ಅಗ್ರಿಕಲ್ಚರ್ ಆ್ಯಂಡ್ ಹಾರ್ಟಿಕಲ್ಚರ್. ಮೋಸ್ಟ್ ಪ್ರಾಬಲಿ 4ನೇ ತಾರೀಕು ಆದಮೇಲೆ 1 ಅಥವಾ 2 ದಿವಸದಲ್ಲಿ 5 ಅಥವಾ 6ನೇ ತಾರೀಕಿಗೆ ರಿಸಲ್ಟ್ ಬರ್ಬೋದು ಪ್ರೊವಿಷನಲ್ ಸೀಟ್ಸನ್ನು. ಅದರ ಜೊತೆಗೆ ನೀವು ಮುಂಚೆನೇ ಅದರ ವೇಳಾಪಟ್ಟಿ ನೋಡಿದ್ರಿ. ಅದರ ಪ್ರಕಾರ ನಾನು ನಿಮಗೆ ಮುಂಚೆನೇ ಹೇಳಿದ್ದೆ 31ನೇ ತಾರೀಕಿಗೆ ಇದು ರಿಸಲ್ಟ್ ಬರುತ್ತಂತ ಹೇಳಿದರು. ಒಟ್ಟು 2 ಕಾಲೇಜ್ ಸೇರಿಸಿದ ಮೇಲೆ ಪಬ್ಲಿಕೇಶನ್ಸ್ ಆಫ್ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ 29 ಇತ್ತು, ಪಬ್ಲಿಕೇಶನ್ಸ್ ಆಫ್ ಫೈನಲ್ ರಿಸಲ್ಟ್ 30 ಇತ್ತು. ಪೇಮೆಂಟ್ ಆಫ್ ಫೀಸ್ ಆ್ಯಂಡ್ ಡೌನ್ಲೋಡಿಂಗ್ ದ ಕನ್ಫರ್ಮೇಷನ್ ಸ್ಲಿಪ್ ಅಪ್ ಟು 31 ಇತ್ತು. ಲಾಸ್ಟ್ ಡೇಟ್ ಟು ಜಾಯಿನ್ ದ ಕಾಲೇಜ್ ವಾಸ್ ಅಪ್ ಟು 3/11. ನೌ it is revised that up to 4th November you can enter the options including these new colleges as well. So you can expect the final or a provisional seat allotment result by 5th or 6th, but wait for the notification from the KEA. KEA notification ಸಲುವಾಗಿ ವೇಟ್ ಮಾಡ್ತಾ ಇರಿ. ಈ ಅವಕಾಶವನ್ನು ಎಲ್ಲ ವಿದ್ಯಾರ್ಥಿಗಳು ಯೂಸ್ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಯಾಕಂದರೆ ಸುಮಾರು ವಿದ್ಯಾರ್ಥಿಗಳು ಅಗ್ರಿಕಲ್ಚರ್ ಮತ್ತು ವೆಟರ್ನರಿ ಕೋರ್ಸ್ಗಳ ಸೀಟ್ ಅಲಾಟ್ಮೆಂಟ್ ಸಲುವಾಗಿ ವೆಯ್ಟ್ ಮಾಡ್ತಾ ಇರ್ತಾರೆ. ಅವ್ರಿಗೂ ಸ್ವಲ್ಪ ದಯವಿಟ್ಟು ಈ ಇನ್ಫಾರ್ಮೇಷನ್ನು ತಲುಪಲಿ. ಯಾಕೆ ಹೇಳ್ತಾ ಇದ್ದೀನಿ ಮಾತನ್ನು ಪ್ರತಿ ಸರ್ತಿ ಅಂದರೆ, ಸುಮಾರು ವಿದ್ಯಾರ್ಥಿಗಳಿಗೆ ಸರಿಯಾದ ಟೈಮಿಗೆ ಮಾಹಿತಿ ಸಿಗ್ತಾ ಇಲ್ಲ. ಹೀಗಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಅವರ ಮೆಸೇಜ್ಗಳನ್ನು ನೋಡಿದರೆ ಸ್ವಲ್ಪ ಅವರಿಗೆ ನ್ಯೂಸು ಅಥವಾ ಅಪ್ಡೇಟ್ ಸಿಗೋದರಲ್ಲಿ ತುಂಬ ವಿಳಂಬ ಆಗ್ತಾ ಇದೆ. ಹೀಗಾಗಿ ಕೊಟ್ಟಿರೋ ಟೈಮನ್ನು ಅವ್ರಿಗೆ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಗೊತ್ತಾಗುತ್ತೆ. ಸೊ ಹೀಗಾಗಿ ಲಾಸ್ಟ್ ಮೂಮೆಂಟಲ್ಲಿ ಏನೋ ಅರ್ಜೆಂಟಲ್ಲಿ ಸೀಟ್ ಎಂಟ್ರಿ, ಆಪ್ಷನ್ ಎಂಟ್ರಿ ಮಾಡ್ತಾರೆ, ಸರಿಯಾದ ಕಾಲೇಜ್ ಸಿಗೋದಿಲ್ಲ. ಸೊ ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದಂದರೆ,
ನಿಮ್ಮ ಫ್ರೆಂಡ್ಸು, ಪೋಷಕರು, ಪೇರೆಂಟ್ಸು ಯಾರ್ಯಾರಿದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಚಾನಲ್ಗೆ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ, ಸೊ ದ್ಯಾಟ್ ದೇ ಕ್ಯಾನ್ ಗೆಟ್ ರೆಗ್ಯುಲರ್ ಅಪ್ಡೇಟ್ಸ್ ಆ್ಯಸ್ ಆ್ಯಂಡ್ ವೆನ್ ಇಟ್ ಹ್ಯಾಪನ್ಸ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಅಗೇನ್.